ಹೌದೋ ಇಲ್ವೋ? ಹೌದು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ಹೇಳಿದೆ ಜಾಧವ್ ಅವರೇ, ನಮ್ಮೂರಿನ ಒಬ್ಬ ರೈತ ಕೇಳಿದೆ, ಪಾಕಿಸ್ತಾನದಲ್ಲಿ ಶ್ರೀಲಂಕಾದಲ್ಲಿ 5,000 ರೂಪಾಯಿ 1 ಎಕರೆ ಜಮೀನು. ಎಷ್ಟಕ್ರಿ? 5,000 ರೂಪಾಯಿ 1 ಎಕರೆ ಜಮೀನು ತಗೋತೀರಿ ಅಂತ ಕೇಳಿದೆ. ಇಲ್ಲಿ ಕಮಲಾಪುರದಲ್ಲಿ ಮೇನ್ ರೋಡಿಗೆಲ್ಲ 1 ಕೋಟಿ ರೂಪಾಯಿ ಆಗಿದೆ ಜಮೀನು. ಎಷ್ಟ್ರಿ? ಹೆಚ್ಚಿಗೆ ಆಗ್ಯದ ದೋಚಕ್ಕೆ ಸೌಕರ್ಯ. ಇಲ್ಲಿ 1 ಎಕರ್ ಮಾರಿದ್ರ ಅಲ್ಲಿ 1,000 ಎಕರ್ ಬರ್ತದೆ. ಇಲ್ಲಿ ಯಾರನ್ನ ತೋರ್ತೀರ ನಾ ಕೊಡಿಸ್ತೀನಿ. ಶ್ರೀಲಂಕಾದಾಗ ಪಾಕಿಸ್ತಾನದಾಗ 1,000 ನೀವೇ ಮಾಲಕರು, ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರ, ನೀವೇ ಬಿತ್ತಬೇಕು ಬೆಳಿ, ನೀವೇ ಮಾಲಕರು. ಆದ್ರೆ ರಾತ್ರಿ ಮಾಡ್ಕೊಂಬ ಟೈಮಿನಾಗ ಯಾರು ಬಂದು ಕಿಡಿತೀರ ಅವ್ರದೇ ಮಾಲ್ ನಿಮ್ದ. ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಪಾಕಿಸ್ತಾನದಾಗ ಶ್ರೀಲಂಕಾದಾಗ ಹೆಂಗದಂದ್ರ ಹೊಲ ನಿಮ್ಮದು, ಬಿದ್ದವ್ ನೀವೇ, ರಾಶಿ ಮಾಡೋ ಟೈಮ್ನಾಗ ಇಷ್ಟೇ, ಯಾರು ಬಂದು ಕಿಡಿತಾರ ಅವ್ರದ್ದು ಮಾ. ಇದು ಅಲ್ಲಿನ ಕತಿ. ಆದ್ರೆ 10 ವರ್ಷದ ಹಿಂದೆ ಇದೇ ಭಾರತ ದೇಶದ ಜಮ್ಮು ಕಾಶ್ಮೀರದಲ್ಲೂ ಇದು ನಡೀತಾ ಇತ್ತು. ಎಲ್ಲಿ ನಡೀತಾ ಇತ್ತು? ಯಾವತ್ತು? 10 ವರ್ಷದ ಹಿಂದೆ. 10 ವರ್ಷದ ಹಿಂದೆ ಭಾರತದಲ್ಲಿ ಸರ್ಕಾರ ಇತ್ತೋ ಇಲ್ವೋ? ಇತ್ತು. ಭಾರತದಲ್ಲೂ ಸರ್ಕಾರ ಇತ್ತು, ಜಮ್ಮು ಕಾಶ್ಮೀರದಲ್ಲೂ ಇದು ನಡೀತಾ ಇತ್ತು. ಅಲ್ಲಿ ಇದ್ದಂತ ಮನೆ ಮಾಲೀಕರಿಗೆ ಹೇಳ್ತಿದ್ರು, ಇದು ಮನೆ ನಿಂದಲ್ಲ, ನಡಿ ನೀ ಹೊರಗಂದ್ರು ವಾಪಸ್ ಬರ್ಬೇಕಮ್ಮ. ಮನೆ ಬಿಟ್ಟು ಮನೆ ಬಿಟ್ಟು ಹೊರಗೆ ಬಂದ. ಅಲ್ಲಿ ಜಮೀನು ಇದು ನಿಂದಲ್ಲ, ನಡಿ ಹೊರಗಂದ್ರ ಮನೆ ಜಮೀನು ಬಿಟ್ಟು ಹೊರಗೆ ಬರ್ಬೇಕು. ಸರ್ಕಾರ ಏನು ಮಾಡ್ತಿರ್ಲಿಲ್ಲ, ಸುಮ್ಮನ್ ನೋಡಿ ಸುಮ್ಮನ್ ಕೊಡ್ತಿದ್ರು, ಸೈಲೆಂಟ್. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ಮುಂದುವರೆದು ಮನಿ ಜಮೀನ್ ಕತ್ಕೊಂಡ ಹೇಳ್ತಿದ್ದ, ಈ ನಿನ್ನ ಹೆಂಡತಿ ನಿನ್ನಕ್ಕೆ ಅಲ್ಲ ಅಂತ ಹೇಳ್ತಿದ್ದ. ನೋಡ್ರಿ, ಚಪ್ಪಾಳೆ ತಟ್ಟದಲ್ಲ, ಕಪಾಳ ಮೇಲೆ ಹೊಡೆಯೋದು. ಸರ್ಕಾರ ಸುಮ್ಮನೆ ಇರ್ತಿತ್ತು. ಗಂಡನ ಹೆದರ ಅವನ ಹೆಂಡತಿಗೆ ಅತ್ಯಾಚಾರ ಮಾಡಿದ್ರು, ಅಪ್ಪನ ಎದುರು ಅವನ ಮಗಳಿಗೆ ಅತ್ಯಾಚಾರ ಮಾಡಿದ್ರು, ಸರ್ಕಾರ ಸುಮ್ಮನೆ ಕೂತು. ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್, ರಾಹುಲ್ ಗಾಂಧಿ ಸರ್ಕಾರ. ಎಲ್ಲಿತ್ತು? ಇದೇ ಭಾರತದ ಜಮ್ಮು ಕಾಶ್ಮೀರದಲ್ಲಿ, ಪಾಕಿಸ್ತಾನದಲ್ಲಿ ಅಲ್ಲ, ಅಫ್ಘಾನಿಸ್ತಾನದಲ್ಲಿ ಅಲ್ಲ, ಇದೇ ಭಾರತದ ಜಮ್ಮು ಕಾಶ್ಮೀರದಲ್ಲಿ. ಆ ಪರಿಸ್ಥಿತಿ ಮತ್ತೆ ಏನಾದರೂ ನರೇಂದ್ರ ಮೋದಿ ಬದಲಾಗಿ ರಾಹುಲ್ ಗಾಂಧಿ ಬಾಬಾ ಇಲ್ಲೇನಾದರೂ ಸರ್ಕಾರ ಬಂದ್ರೆ ಕಮಲಾಪುರದಲ್ಲಿ ಬರುತ್ತೆ ಸರ್ಕಾರ, ಕಮಲಾಪುರದಲ್ಲೂ ಬರುತ್ತೆ. ಬೇಕಾ? ನಿಮ್ಮ ಹೊಲ, ನಿಮ್ಮ ಬೆಳೆ ನೀವು ರಾಶಿ ಮಾಡಬೇಕು, ಬಂದೂಕಿಟ್ಟವನು ರಾಶಿ ಮಾಡ್ಕೋಬೇಕು. ಯಾರು ಮಾಡ್ಕೋಬೇಕು ಯಜಮಾನ್ರೆ? ಯಾರು ಮಾಡ್ಕೋಬೇಕು? ನಾವು ಮಾಡ್ಕೋಬೇಕಾ? ನಾವು ಮಾಡ್ಕೋಬೇಕು ಅಂದ್ರೆ ಉಮೇಶ್ ಜಾಧವ್ ಗೆಲ್ಲಬೇಕು, ನರೇಂದ್ರ ಮೋದಿ ಮತ್ತೊಮ್ಮೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಬೇಕು. ನಿನ್ನೆ ಮೊನ್ನೆ ನೇಹಾ ಹಿರೇಮಠ್ ಹುಬ್ಬಳ್ಳಿನಲ್ಲಿ ಎಷ್ಟು ಬಾರಿ ಚಾಕು ಹಾಕಿದ್ರು? 14 ಬಾರಿ. 14 ಬಾರಿ ಚಾಕು ಹಾಕಿದ್ರು.
ಸಿದ್ದರಾಮಣ್ಣ ಹೇಳ್ತಾನೆ ಅಕ್ಕಿ ಲವ್ ಮಾಡಿದ್ರು ಅದಕ್ಕೆ ಚಾಕು ಹಾಕದ. ಸಿದ್ದರಾಮಣ್ಣ ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ ಲವ್ ಮಾಡಿದವರಿಗೆ ಮರ್ಡರ್ ಮಾಡಬೇಕು ಅಂತ ಹೇಳಿ? ಯಾವ ಸಂವಿಧಾನದಾಗ ಬರ್ದಾರಪ್ಪ? ಬರ್ದಾರೇನ್ರಿ? ಬರ್ದಾರೇನಣ್ಣ? ಯಾವ್ದಾರ ಸಂವಿಧಾನದಾಗ ಬರ್ದಿಲ್ಲಣ್ಣ. ಸಿದ್ದರಾಮಣ್ಣ ಯಾವ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲೂ ಬರ್ದಿಲ್ಲ ಲವ್ ಮಾಡಿದವರಿಗೆ ಮರ್ಡರ್ ಮಾಡಂತ. ಯಜಮಾನ್ರೆ, ಅಪ್ಪಿ ತಪ್ಪಿ ಏನಾದ್ರು ಇಲ್ಲಿ ರಾಹುಲ್ ಬಾಬಾ ಗೆದ್ರೆ ಅಲ್ಲಿ ನೇರ ಮರ್ಡರ್ ಮಾಡದಂಗೆ ಗಲ್ಲಿ ಗಲ್ಲಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಹೆಣ ಉರುಳುತ್ತವೆ. ಕಾಂಗ್ರೆಸ್ನವರು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ. ಬೇಕಾ? ಬೇಕಾ? ಬೇಡ ಅಂದ್ರೆ ನಾವು ಕಮಲದ ಹೂವಕ್ಕೆ ಓಟ್ ಹಾಕಬೇಕು, ಉಮೇಶ್ ಜಾಧವ್ ಗೆಲ್ಲಿಸಬೇಕು, ನರೇಂದ್ರ ಮೋದಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ಕೈ ಜೋಡಿಸ್ಬೇಕು. ಚಪ್ಪಾಳೆ ತಪ್ಪಿದ್ರೆ ಆಗೋದಿಲ್ಲ. ಮನೆಗೆ ಹೋಗ್ಬೇಕು, ಕೈ ಕಾಲು ಹಿಡ್ಕೋಬೇಕು, ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕು ನಮ್ಮ ಮಕ್ಕಳ ಪರಿಸ್ಥಿತಿ ಹಂಗ ಬರೋದಕ್ಕಿಂತ ಮೊದಲು ನಿಮ್ ಬಸ್ಸಿನ ಹಾಸಿಗೆ ಜುಲ್ವಿ ಕಾಸಿನ ಹಾಸಿಗೆ ಹೋಗಿ ಕೈ ಒತ್ತೋದು ಮರೆತು ಕಪಾಳ ಹೊಡೆದು ಕಮಲದ ಹೂವಿಗೆ ಒತ್ತಬೇಕು ಅಂತ ನಿಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಆಗೋದಿಲ್ಲ. ಆಗುತ್ತಾ? ಆಗುತ್ತೇನ್ರಿ? ಆಗುತ್ತಾ? ಇವ ನಮ್ ಜಾತ್ಯವ, ಇವ ಆ ಜಾತ್ಯವ ಅಂತ ಹೇಳಿ ಏನಾದ್ರೂ ಓಟ್ ಹಾಕಿಬಿಟ್ರ ನಮ್ಮ ಪರಿಸ್ಥಿತಿ ಏನಾಗ್ತದ್ರಿ? ಏನಾಗ್ತದಣ್ಣ? ಆದ್ರೂ ನಿಮ್ ಕಮಲಾಪುರ ಜನರಿಗೆ ನಾ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಯಾಕ ಅಂತ ಕೇಳಿದ್ರ ನಮ್ಮ ಮತ್ತಿ ಕೂಡ ಅಣ್ಣಗ ಅವನ ಅಭಿವೃದ್ಧಿ ನೋಡಿ ಅವನು ಕಳೆದ ಬಾರಿ ನಾನು ನೋಡ್ತಿದ್ದೆ. ಯಾವಾಗ ನೋಡಿದ್ರು ನನಗೆ ಹೇಳ್ತಿದ್ದಿಲ್ಲ. ಹೆಂಗ ತಂದಿದ್ದೀವಿ ಅಣ್ಣ ರೊಕ್ಕ ಅಂದ್ರೆ ನನಗೆ ಹೇಳಲಾರ್ದಂಗ ಹೋಗಿ ಯಡಿಯೂರಪ್ಪನ ಮೇಲೆ ರೊಕ್ಕ ತಂದುದೇ ತಂದಿಲ್ಲ. 1400 ಕೋಟಿ 1600 ಕೋಟಿ ತಂದ. ಯಾಕೆ ಕೋಟಿ ತಂದಾರ? ಮತ್ತಿ ಕೂಡ ಅಣ್ಣ 1400 ಕೋಟಿ ತಂದದ್ದಕ್ಕ ಈ ಕಮಲಾಪುರ ಒಂದು ಊರ್ನಾಗ 1400 ಓಟ್ ಲೀಡ್ ಕೊಟ್ಟಿರಿ. ನಿಮ್ಗೆಲ್ಲ ನಮಸ್ಕಾರ. ಯಾರ ಮಾತು ನೀವು ಕೇಳಿಲ್ಲ, ಯಾರ ಮಾತು ನೀವು ಕೇಳಿಲ್ಲ. ಮತ್ತಿ ಮೂಡ ಅಣ್ಣನ ಕೈ ಹಿಡಿದಿ. ಇವತ್ತು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದು ರಾಜ್ಯದ ಚುನಾವಣೆ, ಇದು ದೇಶದ ಚುನಾವಣೆ ಅಲ್ಲ. ಅವತ್ತು ಮತ್ತಿ ಮುಡುಗ 1400 ಲೀಡ್ ಕೊಟ್ಟಿರಿ. ಈ ಸಲ ಜಾಧವ್ 2000 ಲೀಡ್ ಬೇಕು. ನನಗ 2000 ಲೀಡ್ ಈ ಕಮಲಾಪುರ ಕೊಡ್ತೀರಿ ಇಲ್ರಿ? ನೋಡ್ರಿ ಯಜಮಾನ್ರೆ, ಕೊಡ್ತೀರಿ? ನಿಮ್ಮ ಹೊಲ್ದಾಗಿನ ಬೆಳೆ ನೀವು ತಗೋಬೇಕು. ಮತ್ತೆ ಏನ್ ನಮ್ಮ ಬಂದೂಕ್ ಗಿಡದವ್ರಿಗೆ ಕೊಡ್ತೀರಿ? ನೋಡ್ರಿ, ಕಾಲನ ಮಜಾಕಿಗೆ ಹೇಳಕತ್ತಿಲ್ಲ. ಇಲ್ಲಿ ಏನ್ ಜೋಕ್ ಹೇಳಕ್ ನಾ ಬಂದಿಲ್ಲ. ಮತ್ ನೀವೇನಾದ್ರೂ ಜೋಕ್ ಹೇಳಕ್ ಬಂದಿನ ಅಂತ ನೀವು ತಿಳ್ಕೊಂಡಿರಿ. ಸೀರಿಯಸ್ ಆಗಿ ನಿಮ್ ಪಾದ ಮುಟ್ಟಿ ಕೇಳಕ್ ಬಂದಿನ ಯಜಮಾನ್ರೆ, ನಾ ಮಜಾಕಿ ಕೇಳಿಲ್ಲ. ರಾಹುಲ್ ಗಾಂಧಿ ಗೆದ್ರ ಇದು ಪಕ್ಕ ಆಗದಲ್ಲ, ಪಕ್ಕ ನಮ್ಮ ಪರಿಸ್ಥಿತಿ. ದಯವಿಟ್ಟು ವಿನಂತಿ ಮಾಡ್ತೀನಿ ಯಜಮಾನ್ರೆ, ಇನ್ನ 10 ದಿನ ನಿಮ್ ಮದ್ವಿ ಮುಂಜ್ವಿ ಎಲ್ಲ ಮರ್ತ್ ಬಿಡ್ರಿ. 10 ದಿನ ಕುಂತಲ್ಲಿ ನಿಂತಲ್ಲಿ ಮದ್ವಿಗೆ ಹೋಗ್ತೀನಂದ್ರೆ ಹೋಗ್ರಿ. ಅಲ್ಲಿ ಒಂದೇ ಮಾತು ಹೇಳ್ರಿ, ಮರಿಬೇಡ್ರಿ. ಇದು ದೇಶದ ಎಲೆಕ್ಷನ್ ಅದ. ನರೇಂದ್ರ ಮೋದಿ ಅವ್ರು ಗೆಲ್ಲದ ಅವಶ್ಯಕತೆ. ಈ ಕಾಂಜಿ ಪಿಂಜಿ ಕಳ್ಳರೆಲ್ಲ ಒಂದು ಕಡೆ ಆಗ್ಯಾರ ಇಲ್ಲ? ಮಮತಾ, ಸಮತಾ, ಲಾಲು, ಗಂಜಿ ಗಿರಾಕಿಗಳೆಲ್ಲ ಒಂದಾಗ್ಯಾವ. ಯಾಕಂದ್ರೆ ಅವ್ರಿಗೆ ಅಂಜಿಕೆ ಇಟ್ಟದು. ಅರವಿಂದ್ ಕೇಜ್ರಿವಾಲ್ ಬಾರಿಗೆ ಹಿಡಿದು ಏನೋ ಮಾಡ್ತೀನಿ ಅಂತ ಹೊಂಟ ಜೈಲಿಗೆ ಹೋಗಿ ಕುಂತ. ಅವನಿಗೆ ಬೇರೆ ಸಿಗಲ್ಲ. ದಿನ ಮಾಯಿನಾಡು ತಿಂದದ್ದು ಸಕ್ರಿ ಹೆಚ್ಚಿಗೆ ಆದ್ರೆ ಬೇಲ್ ಕೊಡ್ತಾರ ಯಾರೋ ಹೇಳ್ಯಾರ ಡಾಕ್ಟರ್ ಸಾಹೇಬ್.
ಅದಕ್ಕೆ ಹಿಡಿದು ಜಡ್ಜಿದ್ರು ಜಡ್ಜ, ಅವನಿಗೆ ಗೊತ್ತಿಲ್ಲ. ಅವನ ಹೆಂಡತಿಗೆ ಫೋನ್ ಮಾಡಿ ಸ್ವಲ್ಪ ಮಾಯನಡಿನ ರಸ ಕಳಸಂತ. ಅದಕ್ಕ ಅವ ಯಾಕೆ ಜಲ್ಲಿ ಹೋಗಿ ನಿಮ್ಗೆ ಗೊತ್ತದೆ? ಒಂದು ನಿಮಿಷ ಟೈಮ್ ಅದಲ್ರಿ, ನಿಮಗ್ ಟೈಮ್ ಅದಲ್ರಿ, ಮತ್ ನೀವ್ ಹೀಗೆ ಹೇಳ್ಬೇಕಾ? ಬೇಜಾರು ಉಂಟ್ರೆ ಬಿಟ್ಬಿಡ್ತೀನಿ. ಇನ್ನ ನಿಮ್ ಶಾಸಕರು ಮಾತಾಡೋರ